ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಾಧಾಸ್ ಪ್ರಪಂಚ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಮೊಟ್ಟೆ ಕೋಳಿ ಸಾರು, ಫಾರಂ ಕೋಳಿ ಸಾರು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಬನ್ನಿ. 1.5 kg ಆಗೋಷ್ಟು ಮೊಟ್ಟೆ ಕೋಳಿನ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮೊಟ್ಟೆ ಸಪ್ರೇಟ್ ಇಟ್ಕೋಬೇಕು. ಈರುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಚಕ್ಕೆ ಲವಂಗ, ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಇದು ಸಾಂಬಾರು ಪುಡಿ, ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಚಿಟಿಕೆ ಅರಿಶಿನ, ಒಗ್ಗರಣೆಗೆ ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ನಾವು ಹಸಿ ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಚಿಕನ್ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳೋಕೆ ಏನೇನು ಹಾಕೋಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ಗ್ರೈಂಡ್ ಆದ ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿ. ಇವಾಗ ಇದು ಗ್ರೈಂಡ್ ಆಗಿದೆ. ಈಗ ನಾವು ಹೇಗೆ ಮಾಡೋದು ಅಂದರೆ ಸ್ಟವ್ ಹಚ್ಕೊಂಡು ಕುಕ್ಕರ್ನ ಇಟ್ಕೋಬೇಕು. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೋಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ ಎಣ್ಣೆ. ಎಣ್ಣೆ ಬಿಸಿ ಆದ ನಂತರ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಎಣ್ಣೆಲೇ. ಸ್ವಲ್ಪ ಕುದಿ ಬರೋ ಥರ ಆಗಿದೆ. ಚೆನ್ನಾಗಿ ಹುರ್ಕೊಂಡು ಇದೆಲ್ಲ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈಗ ಚಿಕನ್ನ ಅದಕ್ಕೆ ಹಾಕ್ಕೊಬೇಕು. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ. ಚಿಕನ್ ಹಾಕ್ದಾಗ್ಲೇ ಉಪ್ಪು ಹಾಕ್ಕೊಂಬಿಡಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದರಲ್ಲೇ ಬೇಯಬೇಕು. ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಚೆನ್ನಾಗಿ ನೀರೆಲ್ಲ ಹಿಂಕೊಳ್ಳೋವರೆಗೂ ಅದರಲ್ಲೇ ಬೇಯಿಸ್ಕೊಳ್ಳಿ. ಓಪನ್ ಇದರಲ್ಲೇ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಬೇಡಿ. ಓಪನ್ ಇದರಲ್ಲೇ ಬೇಯ್ಕೊಳ್ಳಿ. ಅಷ್ಟರಲ್ಲಿ ನಾವು ಖಾರ ರುಬ್ಕೊಂಡು ಬರೋಣ. ಜಾರಿಗೆ ಆ ಚಿಕನ್ ಬೇಯೋ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದು ಹಾಕ್ಕೊಬೇಕು. ಚಕ್ಕೆ ಲವಂಗ, ಟೊಮೊಟೊ, ಹುರ್ಗಡ್ಲೆ, ಮತ್ತು ಇದು ಸಾಂಬಾರು ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇದು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಚಿಕನಲ್ಲಿ ಚೆನ್ನಾಗಿ ನೀರೆಲ್ಲ ಹಿಂಕೊಂಡ್ಮೇಲೆ ಈ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಅಲ್ಲಿವರೆಗೂ ಆ್ಯಡ್ ಮಾಡ್ಕೋಬಾರ್ದು. ನೋಡಿ, ಈ ಥರ ನೀರು ಬಿಟ್ಕೊಳ್ಳುತ್ತೆ. ಅದರಲ್ಲೇ ಚೆನ್ನಾಗಿ ಹುರ್ಕೋಬೇಕು ಚಿಕನ್ನ. ನಾವು ಚಿಕನ್ ಹಾಕಿದ ತಕ್ಷಣ ಮಸಾಲೆ ಆ್ಯಡ್ ಮಾಡ್ಕೋಬಾರ್ದು. ಅದು ನೀರು ಬಿಟ್ಕೋತಾ ಇದೆ ಚಿಕನ್ನಲ್ಲಿ. ಆ ನೀರೆಲ್ಲ ಹಿಂಕೋಬೇಕು. ಅದರಲ್ಲೇ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಇನ್ನೂ ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಒಂದು 5 ನಿಮಿಷ ಅದರಲ್ಲೇ ಬೇಯಿಸ್ಕೊಂಡ್ರೆ ನೀರೆಲ್ಲ ಹಿಂಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಬೇಯಿಸ್ಕೋಬೇಕು ಚಿಕನ್ನ. ನೋಡಿ ಫುಲ್ ಈ ಥರ ಡ್ರೈ ಆಗಿದೆ ಚಿಕನ್ನು. ಫುಲ್ ಹಿಂಗೆ ಡ್ರೈ ಆದಮೇಲೆ ಅದರಲ್ಲೇ ಎಣ್ಣೆಲೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡು ಡ್ರೈ ಆದಮೇಲೆ ನಾವೀಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರೆಲ್ಲ ಸೇರಿಸ್ಕೊಂಡು ನಮಗೆ ಸಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೋಬೇಕು. ಸಾಂಬಾರಿಗೆ ನೀರು ಆ್ಯಡ್ ಮಾಡ್ಕೊಂಡ್ಮೇಲೆ ನಮ್ಗೆ ಇಷ್ಟು ಥಿಕ್ನೆಸ್ ಇದ್ರೆ ಸಾಕು ಸಾಂಬಾರು. ಆಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಸಪ್ರೇಟ್ ಎತ್ತಿಟ್ಕೊಂಡಿದ್ವಿ ಅಲ್ಲ, ಈ ಮೊಟ್ಟೆನ ಅದಕ್ಕೆ ಹಾಕೋಬೇಕು. ಮೊಟ್ಟೆ ಹಾಕ್ಕೊಂಡು ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸುಮ್ಮನೆ ಒಂದ್ಸರಿ ಹಿಂಗೆ ಮಿಕ್ಸ್ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಒಂದು 6ರಿಂದ 7 ವಿಷಲ್ನ ಕೂಗಿಸಿ. ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಾಗುತ್ತೆ. ಈಗ ಕುಕ್ಕರು ಕೂಗಾದ್ಮೇಲೆ ಫುಲ್ಲು ತಣ್ಣಗಾದ್ಮೇಲೆ ತಕ್ಕೊಂಡು ಓಪನ್ ಮಾಡಿ ನೋಡಿದ್ರೆ ಮೊಟ್ಟೆ ಕೋಳಿ ಸಾರು ರೆಡಿಯಾಗಿದೆ. ಫುಲ್ಲು ಬೆಂದಿದೆ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನು ಇನ್ನೂ ಹೊಸ ರೀತಿಯ ಅಡುಗೆಗಳನ್ನ ತೋರಿಸ್ಕೊಡ್ತೀನಿ.